ಅಧಿಕಾರಿಗಳಿಗೆ, ಪರಿಹಾರ ಕೊಡೋದಲ್ಲಿ ಅನ್ಯಾಯ ಮಾಡಿದ ತಾಲೂಕು ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು. ಬೆಳೆ ಪರಿಹಾರದಲ್ಲಿ ರೈತರಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ, ಇಲ್ಲದಿದ್ದರೆ ಬೆಳೆ ಪರಿಹಾರವನ್ನ ಒದಗಿಸಿದರೆ, ಇಲ್ಲದಿದ್ದರೆ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕುಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ನಾವು ಮರಕಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಿಂದ ಬಂದಂಥ ರೈತರು ಈಗೇನು ಇವರ ರಾಜ್ಯ ಸರ್ಕಾರದವರು ಬೆಳೆ ಪರಿಹಾರ ಅಂತ ಘೋಷಣೆ ಮಾಡಿದಾರಲ್ಲ ಮುಂಗಾರು 2025-26ನೇ ಸಾಲಿಂದ, ಅದೇನಾಗೈತೆ ಅಂದ್ರೆ ಸರ್ಕಾರದವರು FID ಅಂತೇಳಿ ಒಂದು ನಂಬರ್ ಕೊಟ್ಟಾರೆ ರೈತರಿಗೆ. ಆ FID ನಂಬರ್ದೊಳಗೆ ಅವ್ರದ್ದು 1 ಗುಂಟೆ ಜಮೀನು ಇರಲಿ 100 ಎಕರೆ ಇರಲಿ FID ಒಳಗೆ ನಮೂದಾಗಿರ್ತೈತಿ. ಆ FID ಆಧಾರಿತವಾಗಿ ಇವರು ಬೆಳೆ ಪರಿಹಾರವನ್ನು ಸಂದಾಯ ಮಾಡಿರಿ, ಯಾವುದೂ ಸಮಸ್ಯೆ ಇಲ್ಲ. ಇವರು ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು ಎಲ್ಲರೂ ಕೂಡಿ ಏನು ಮಾಡಿದಾರು, ಅವನು ದೊಡ್ಡ ಉತ್ತಾರ ಸೈಡ್ ಇಟ್ಟು ಯಾವುದೋ ಒಂದು ಸಣ್ಣ ಉತ್ತಾರ ಇರ್ತೈತಿಲ್ಲ, ಆ ಉತ್ತಾರಕ್ಕೆ ಬೆಳೆ ಪರಿಹಾರವನ್ನು ಸಂದಾಯ ಮಾಡಿದ್ದಾರೆ. ಒಂದು 8 ಎಕರೆ ಜಮೀನಿದ್ದು ಉತ್ತಾರ ಬಿಡೋದು, ಒಂದು 20 ಗುಂಟೆ ಇಲ್ಲ 1 ಎಕರೆ ಇದ್ದ ಉತ್ತಾರಕ್ಕೆ ಬೆಳೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆ ಥರ ಸಲುವಾಗಿ ಏನಾಗಿದೆ, ದೊಡ್ಡ ರೈತರಿಗೂ ನುಕ್ಸಾನ್ ಆಗಿದೆ, ಸಣ್ಣ ರೈತರಿಗೂ ನುಕ್ಸಾನ್ ಆಗಿದೆ. 800 ಖಾತೆ ಇದ್ದರೆ 400 ಖಾತೆಗೆ ಜಮಾ ಆಗಿದೆ, ಇನ್ನು 400 ಖಾತೆಗೆ ಜಮಾ ಆಗಿಲ್ಲ. ಅದರಲ್ಲಿ ಒಬ್ಬ ರೈತಂದ ದೊಡ್ಡ ಉತ್ತಾರಕ್ಕೆ ಜಮಾ ಆಗಿಲ್ಲ, ಸಣ್ಣ ಉತ್ತಾರಕ್ಕೆ ಜಮಾ ಆಗಿದೆ. ಕೊಡೋದಿದ್ದರೆ ಎಲ್ಲರಿಗೂ ಕೊಡಬೇಕು ಸಮನಾಗಿ, ಇಲ್ಲ ಅಂದರೆ ಎಲ್ಲರನ್ನೂ ಬಿಟ್ಟು ಬಿಡ್ಬೇಕು. ಈಗ ಅರ್ಧ ರೈತರಿಗೆ ಲಾಭವಾಗಿದೆ, ಇನ್ನು ಅರ್ಧ ರೈತರಿಗೆ ಲಾಭವಿಲ್ಲ. ಒಂದೇ ಮನೆತನದಲ್ಲಿ ಇಬ್ಬರಿದ್ದವರು ಈ ಬೆಳೆ ಪರಿಹಾರ ರೊಕ್ಕದ ಸಲುವಾಗಿ ಬಡದಾಡಿ ಬೇರೆ ಆಗೋ ಕಾರಣ ಬರ್ತಾ ಇದೆ. ದೊಡ್ಡವ್ರಿಗೆ ಜಮಾ ಆಗಿದೆ, ಸಣ್ಣವ್ರಿಗೆಲ್ಲ. ಅಣ್ಣ ಅವರು ಬೇರೆ ಆಗಕ್ಕೆ ಅಂದರೆ ಇದೇನಾಗಿದೆ, ಇಬ್ಬಾಗ ಮಾಡುವಂಥ ಕಾಯ್ದೆ ಆದಂಥ ಕಾಣುತ್ತದೆ, ಕುಟುಂಬವನ್ನು ಒಡೆಯುವಂಥ ಕಾಯ್ದೆ ಅಂತ ಕಾಣುತ್ತದೆ. ಅದಕ್ಕೆ ನಾವು ಯಲ್ಲಪ್ಪ ಮಾವಿನಕಟ್ಟೆ ಅಂತ ಮರಕಟ್ಟೆಯ ರೈತರು. ಇವತ್ತು ನಮ್ಮ ಬೈಲಹೊಂಗಲ ತಾಲೂಕಿನ ಮರಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಹಳ್ಳಿಗಳ ರೈತರ ಸಮಸ್ಯೆ ಇದು. ಸರ್ಕಾರ ಇದರಲ್ಲಿ ಭಾಳಷ್ಟು ರೈತರಿಗೆ ಭಾಳಷ್ಟು ತಾರತಮ್ಯವನ್ನು ಮಾಡಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ಥರ ಪರಿಹಾರ ಧನವನ್ನು ಆಯಾ ರೈತರಿಗೆ ಅಕೌಂಟ್ಗಳಿಗೆ ಹಾಕಿರುವಂಥದ್ದು. ಒಂದು ಹಾಳಿಯಲ್ಲಿ ಬಾಜುಕಿನ ಹೊಲ ಅವ್ರಿಗೆ ಬಿಟ್ಟಿದ್ದಾರೆ ಮತ್ತು ಅದ ಹಾಳಿ ಮತ್ತೊಬ್ಬ ಹೊಲಗಳಿಗೆ ಪರಿಹಾರ ಧನವನ್ನು ಒದಗಿಸಿದ್ದಾರೆ. ಹಾಗಾಗಿ ನಾವು ರೈತರಿಗೆ ನೇರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಯಾವುದೇ ರೈತರಿಗೆ ತಾರತಮ್ಯವನ್ನು ಮಾಡದೆ ಆ ಹಳ್ಳಿಗಳ ಪ್ರತಿಯೊಂದು ರೈತರ ಖಾತೆಗಳಿಗೆ ಪರಿಹಾರ ಧನವನ್ನು ಏನು FID ದರ ಏನು ನಿಗದಿ ಮಾಡಿದಿರಿ ಅದರ ಪ್ರಕಾರ ಆ ರೈತರಿಗೆ ಜಮೆ ಮಾಡಬೇಕು. ಅದರಲ್ಲಿ ಏನಾದರೂ ತಾರತಮ್ಯವನ್ನು ಮಾಡಿದ ಕಂಡು ಬರ್ತಾ ಇದೆ, ಈಗಾಗಲೇ ಕಂಡು ಬಂದಿದೆ. ಅಲ್ಲಿರುವಂಥ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು, ಅಲ್ಲಿರುವಂಥ ಸರ್ಕಲ್ ಆಗಿರ್ಬೋದು, ಆ ಒಂದು ತಾಲೂಕು ಅಧಿಕಾರಿ ಆಗಿರುವಂಥ ತಹಶೀಲ್ದಾರ್ ಅವರು ಇದನ್ನು ಭಾಳ ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ಈ ರೈತರಿಗೆ ಭಾಳ ತಾರತಮ್ಯವನ್ನು ಮಾಡಿದ್ದಾರೆ. ಆ ರೈತರಲ್ಲಿ ಗೊಂದಲವನ್ನು ಸೃಷ್ಟಿಸಿ ಆ ರೈತರೇ ಬಡದಾರ ಥರ ಇವರು ಮಾಡಿದ್ದಾರೆ. ಅನಂತಮೃದು ಈಗ ಒಂದು ಜಾಯಿಂಟ್ ಖಾತೆ ಇರುತ್ತೆ, ಆ ಜಾಯಿಂಟ್ ಖಾತೆಯಲ್ಲಿ ಒಬ್ಬ ಅಣ್ತಮ್ಮಿಗೆ ಜಮೆ ಮಾಡಿದ್ದಾರೆ, ಇನ್ನೊಬ್ಬ ಅಣ್ತಮ್ಮಿಗೆ ಜಮೆ ಮಾಡಿಲ್ಲ. ಆ ರೀತಿ ಮಾಡಬಾರ್ದು. ಆ ಖಾತೆದಾರರಲ್ಲಿ ಇಟ್ಟಿದ್ದಂಥ ಎಲ್ಲ ರೈತರಿಗೆ ಏನು ಪರಿಹಾರ ಧನ ಬರಬೇಕು, ಆ ಪರಿಹಾರ ಧನವನ್ನು ಸರಿಯಾಗಿ ಅದನ್ನು ಡಿವೈಡೇಷನ್ ಮಾಡಿ ಪ್ರತಿಯೊಂದು ರೈತರಿಗೆ ತಲುಪೋ ಥರ ಮಾಡಬೇಕು. ಏನು 800 ಖಾತೆಯಲ್ಲಿ ಇರುವಂಥ ರೈತರಿಗೆ ಬರೀ 200 ಖಾತೆದಾರಿಗೆ ಮಾತ್ರ ಅಲ್ಲಿ ಬೆಳೆ ಪರಿಹಾರ ಧನವನ್ನು ನೀಡಿದ್ದಾರೆ. ಹಾಗಾಗಬಾರ್ದು. ಪ್ರತಿಯೊಂದು ಖಾತೆದಾರಿಗೆ ಹಣವನ್ನು ಒದಗಿಸಬೇಕಂತೇಳಿ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಂದನೆಯನ್ನು ಕೊಟ್ಟು ತಾಲೂಕು ಆಡಳಿತವನ್ನು ಕರೆದು ಅವರಿಗೆ ಸರಿಯಾಗಿ ಇದನ್ನು ರೈತರ ತಾರತಮ್ಯವನ್ನು ಮಾಡದೆ ಪ್ರತಿಯೊಂದು ರೈತರಿಗೆ ನೀವು ನೀಡಬೇಕು ಅನ್ನುವಂಥ ಒಂದು ಮೌಖಿಕವಾಗಿ ಆದೇಶವನ್ನು ಮಾಡಿದ್ದಾರೆ. ಏನಾದರೂ ಅಲ್ಲಿ ತಾಲೂಕು ಆಡಳಿತ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ರೈತರು ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ದೊಂಬಿ ಹೇಳಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.